ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನೂಡಲ್ಸ್ ಮಾಡೋದು ಹೇಗೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಕಡಾಯಿಗೆ ನೀರು ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಬೇಯೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಕುದ್ದ ಮೇಲೆ ನೂಡಲ್ಸ್ ಹಾಕ್ಕೊಳ್ಳೋಣ. ನೋಡಿ, ಇದು ಪ್ಲೈನ್ ನೂಡಲ್ಸ್ ಸಿಗುತ್ತೆ ಅಂಗಡಿಲಿ. ಅದು ತೊಗೊಂಬಂದು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿದ್ರೆ. ಇದೇ ಥರ ಮ್ಯಾಗಿಲೂ ಮಾಡ್ಬೋದು, ಬಟ್ ಇದು ನೂಡಲ್ಸ್ ಅಂದರೆ ಇದೇ ತಂದು ಮಾಡಬೇಕು, ಚೆನ್ನಾಗಿರುತ್ತೆ ಇದರಲ್ಲಿ ಟೇಸ್ಟು. ನೋಡಿ, ಬೇಯಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಬೇಗ ಬೆಂದೋಗುತ್ತೆ, ಅವಾಗವಾಗ ನೋಡ್ಕೊಬೇಕು. ನೋಡಿ, ಆಗಿದೆ. ಇದು ಎತ್ಕೊಳ್ಳೋಣ ಒಂದು ಬಾಣಲಿಗೆ. ನೋಡಿ, ಅದು ಒಂದು ತಗೊಂಡು ನೋಡಿ, ಅದು ಕಟ್ಟಾದರೆ ಬೆಂದಿದೆ ಅಂತ ಅರ್ಥ. ಇದಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಇವಾಗ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಕ್ಯಾಬೇಜು, ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ನೋಡಿ, ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ. ನೋಡಿ, ತುಂಬ ಚೆನ್ನಾಗಿದೆ ಇದು ನೂಡಲ್ಸು. ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣ ಸಣ್ಣ ಕಟ್ ಮಾಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪೇಸ್ಟು ಕೂಡ ಹಾಕ್ಕೋಬೋದು. ನೋಡಿ, ಫ್ರೈ ಆಗಿದೆ. ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗ ನೂಡಲ್ಸ್ ಬೇಯಕ್ಕೂ ಹಾಕ್ಕೊಂಡಿದ್ದೀವಿ ಉಪ್ಪು. ನೋಡಿ ಹಾಕ್ಕೊಳ್ಳಿ. ಮೊಟ್ಟೆ ಹಾಕಿದ್ದೀನಿ. ನೋಡಿ, ಮೊಟ್ಟೆ. ಇದು ಹುರ್ಕೊಳ್ಳೋಣ ಇವಾಗ. ನೋಡಿ, ಹುರಿದಾಗಿದೆ. ಇವಾಗ ಸಾಸ್ಗಳು ಹಾಕೋಣ. ನೋಡಿ, ಸೋಯಾ ಸಾಸ್ 1 ಸ್ಪೂನು, ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇದು. ಟೊಮೊಟೊ ಸಾಸು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲನೂ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾಗಿದೆ ನೋಡಿ. ಇವಾಗ ನೂಡಲ್ಸ್ ಬೇಯಿಸ್ಕೊಂಡಿದ್ದೀವಲ್ಲ, ಅದು ತಣ್ಣಗಾಗಿದೆ. ಅದು ಹಾಕ್ಕೊಳ್ಳೋಣ. ನೂಡಲ್ಸು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನೋಡಿ, 3 ಜನ ತಿನ್ಬೋದು ಇದರಲ್ಲಿ. ಒಂದು ಪ್ಯಾಕೆಟಲ್ಲಿ ನಾನು ಅರ್ಧ ಯೂಸ್ ಮಾಡಿದ್ದೀನಿ. 1 ಪ್ಯಾಕೆಟ್ ಬರುತ್ತೆ ಇದರಲ್ಲಿ, ಜಾಸ್ತಿನೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.